ನೋಡಿ ಯಾವ ವಾಹನ ಏನಂತ ಗೊತ್ತಿಲ್ಲ. ರಸ್ತೆ ಉದ್ದಕ್ಕೂ ಈ ರೀತಿ 7 ಬಣ್ಣದ ಡೀಸೆಲೋ ಇಲ್ಲ ಇಂಜಿನ್ ಆಯಿಲ್ ಅದು ಏನಂತಲೇ ಅರ್ಥ ಆಯ್ತಿಲ್ಲ. ಸೊ ಈ ರೀತಿ 7 ಬಣ್ಣದ ಅದೇನೋ ನೋಡಿ ಈ ಥರ ಸುರ್ಕೊಂಡು ಹೋಗಿದೆ ವಾಹನ. ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದ ವೀಕ್ಷಣೆ. ಇವತ್ತು ಈ ಥರ ಸಿಗ್ತಾಯಿತ್ತೆ ಬಂಧುಗಳೇ. ಮಳೆ ಲೈಟಾಗಿ ಮಳೆ ಆಗ್ತಾಯಿದೆ. ಸೊ ಇನ್ನು ಪೊನ್ನಾಚಿ ತಿರುವಲ್ಲಿ ಒಂದು ಅಪಘಾತ ಆಗಿದೆ. ಕಾರು ನಡುವೆ ಹೊಡ್ಕೊಂಡಿದೆ. ಸೊ ಮಳೆ ಸಂದರ್ಭದಲ್ಲಿ ಈ ಫಾಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡ್ಕೊಬನ್ನಿ. ಸೊ ಇಲ್ಲಿ ಅಪಘಾತ ಆಗೋಕ್ಕೆ ಕಾರಣ ಏನಪ್ಪ ಅಂದರೆ ಫಾಗ್. ಈ ರೀತಿ ಏನೋ ಮಂಜು ಆವರಿಸಿರೋದ್ರಿಂದ ಅಪಘಾತ ಮಾಡ್ಕೊಂಡು 2 ಕಾರ್ ನಿಂತಿದ್ದಾವೆ. ಸೊ ಅವ್ರನ್ನ ವೀಡಿಯೋ ಮಾಡೋಕ್ಕೆ ನಾನು ಇಚ್ಛಿಸುವುದಿಲ್ಲ. ಯಾಕೆಂದರೆ ಪಾಪ ಅವ್ರಿಗೆ ಯಾಕೆ ತೊಂದರೆ, ಮೊದಲೇ ಸಮಸ್ಯೆ ಇಲ್ಲ ಅವರೇ, ಅದಕ್ಕೋಸ್ಕರ. ತಾಳ್ಬೆಟ್ಟದಿಂದ ನೋಡಿ ಇಲ್ಲಿ ತನಕ ಅದೇನೋ ಒಂದು ಆಯಿಲ್ ಏನೋ ಸುರ್ಕೊಂಡು ಬಂದಿತ್ತು, ಇಲ್ಲಿಗೆ ಎಂಡಾಗಿದೆ ನೋಡಿ. ಫಾಗ್ ಯಾವ ರೀತಿ ಸುತ್ತುವರೆದಿದೆ. ಮಳೆ ಮತ್ತು ಮೋಡದ ನಡುವೆ ನಾನು ನನ್ನ ದ್ವಿಚಕ್ರ ವಾಹನದಿಂದ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ಕ್ಷಮಿಸಿ, ಪ್ರವಾಸ ಅಲ್ಲ, ಪ್ರಯಾಣ. ಯಾಕೆಂದರೆ ನಾನು ಎಲ್ಲೂ ಹೋಗ್ತಿಲ್ಲ, ನಾವು ನಮ್ಮ ನಿಯರ್ ಇಷ್ಟೇ ಇರೋದು. ನೋಡಿ ಈ ರೀತಿ ಫಾಗ್ ಇದ್ರೆ ಎದುರು ಬರ್ತಕ್ಕಂಥ ವಾಹನಗಳು ಗೊತ್ತಾಗಲ್ಲ ನೋಡಿ. ಇಲ್ಲಂತೂ ತಮಯ ಗೊತ್ತೇ ಆಗಲ್ಲ ನೋಡಿ. ಇಲ್ಲಿಂದ ಇಲ್ಲಿಗೆ ವಾಹನಗಳೇ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ವಾಹನ ಸವಾರರು ಈ ರೀತಿ ಮೋಡ ಕವಿದ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ತಾವು ತಮ್ಮ ವಾಹನದ ಲೈಟ್ಗಳನ್ನು ಆನ್ ಮಾಡ್ಕೊಂಬನ್ನಿ. ಹಾಗೆ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಬರ್ರಪ್ಪ. ಸೊ ಇದರ ಪರಿಣಾಮ ಏನೋ ಪೊನ್ನಾಚಿ ತಿರುವು, ತಾಳುಬೆಟ್ಟದ 2ನೇ ತಿರುವು, ಪೊನ್ನಾಚಿ ತಿರುವಿನಲ್ಲಿ 2 ಕಾರುಗಳ ನಡುವೆ ಅಪಘಾತ ಆಗಿದೆ. ಸೊ ಸಮ್ಟೈಮು ನೋಡಿ ಈ ಥರನೂ ಇದೆ ಕ್ಲೈಮೇಟು, ಸಮ್ಟೈಮು ಮೋಡ ಕವಿದ ವಾತಾವರಣ. ಸೊ ಆದ್ದರಿಂದ ದಯವಿಟ್ಟು ಜೋಪಾನ ಕಂಡ್ರಪ್ಪ, ಜೋಪಾನ ನೋಡ್ಕೊಂಬನ್ನಿ, ಹುಷಾರಾಗಿ ಬನ್ನಿ. ಹೇಳೋದು ನನ್ನ ಧರ್ಮ, ಕೇಳೋದು ಬಿಡೋದು ನಿಮ್ಮ ಇಷ್ಟ. ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತಿನ ಒಂದು ಕ್ಲೈಮೇಟ್ ಈ ರೀತಿ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನಿಮ್ಮ ಊರುಗಳಲ್ಲಿ ಯಾವ ರೀತಿ ಇದೆ ಕ್ಲೈಮೇಟು? ಚಳಿ ಮಾತ್ರ ಸಖತ್ತಾಗಿ ಕುಯ್ತೈತೆ, ಅಷ್ಟರ ಮಟ್ಟಿಗಿದೆ ಚಳಿ. ನೋಡ್ರಿ ಹೇಗಿದೆ, ಹಾ 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 ಏನು ಬ್ಯೂಟಿಫುಲ್ ಆಗಿದೆ ನೋಡ್ರಿ. ನೋಡ್ರಿ ನೋಡ್ರಿ, ನಾವು ಇಲ್ಲಿ ಹುಟ್ಟಿದವರು, ನಾವೇ ಪುಣ್ಯ ಧನ್ಯ. ಮಲೆ ಮಾದಪ್ಪನ ಸನ್ನಿಧಿಯಲ್ಲಿ ಆ ಭಗವಂತನ ಆಶೀರ್ವಾದದಿಂದ ಇಲ್ಲಿ ಜನಿಸಿದ್ದೀವಿ. ಇದೇ ನಮ್ಮ ಪುಣ್ಯ. ನೋಡಿ ಇದೇನೋ ಆಯಿಲೋ ಇಂಜಿನ್ ಆಯಿಲೋ ಏನಂತಾನೆ ಗೊತ್ತಾಗ್ತಿಲ್ಲ ಗುರು. ನೋಡ್ರಿ ಒಂಥರ 7 ಬಣ್ಣ ಕವರ್ ಆಗ್ಬಿಟ್ಟಿದೆ ಅದರಲ್ಲಿ. ಡೀಸೆಲ್ ಏನಂತಾನೆ ಗೊತ್ತಿಲ್ಲ, 7 ಬಣ್ಣ ಇದೆ ಗುರು ಅದರಲ್ಲಿ. ಕಾಮನ ಬಿಲ್ಲು ಯಾವ ರೀತಿ ಇದೆ ಅದೇ ಥರ ಅದೇ ಆ ಆಯಿಲಲ್ಲಿ. ನೋಡ್ರಿ ನಾನು ಪರಿಸರ ಪ್ರೇಮಿ. ನನಗೆ ಮಲೆ ಮಹದೇಶ್ವರ ಬೆಟ್ಟದ 77 ಮಲೆಗಳು ಅಂದರೆ ಪಂಚಪ್ರಾಣ. ನಾನು 77 ಮಲೆಗಳಿಗೆ ಭೇಟಿ ನೀಡಿದರೆ ಅಪರಾಧವಾಗುತ್ತೆ, ಅದೇ ಬೇರೆಯವ್ರು ನೀಡಿದರೆ ಉಪಕಾರವಾಗುತ್ತೆ. ಈ ರೀತಿಯಾಗಿದೆ. ಸೊ ನಾನೊಬ್ಬನಿಗೆ ಮಾತ್ರ 77 ಮಲೆಗೆ ಭೇಟಿ ನೀಡೋಕ್ಕೆ ಅವಕಾಶ ಕೊಡೋದಿಲ್ಲ ಬಂಧುಗಳೇ. ಸೊ ಆ ಮಹದೇಶ್ವರ ಯಾಕೆ ನಾನೊಬ್ಬನಿಗೆ ಈ ರೀತಿ ಶಿಕ್ಷೆ ಕೊಟ್ಟ ಅಂತ ಗೊತ್ತಾಗ್ತಿಲ್ಲ. ನಾನೊಬ್ಬ ಮಾತ್ರ ಹೋಗಂಗಿಲ್ಲ ಗುರು, ಬೇರೆಯವರೆಲ್ಲ ಹೋಗ್ತಾರೆ, ವೀಡಿಯೋಗಳು ಹಾಕ್ತವ್ರೆ. ಅದೇನೋ ನಮ್ಮ ಹಣೆ ಬರ ಈ ರೀತಿ ಆಗ್ಬಿಟ್ಟಿದೆ. ಸೊ ನನಗೆ ಮಾತ್ರ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ, ಒಳಗಡೆ ಕಳ್ಸೋಕ್ಕೂ ಬಿಡೋದಿಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಸೊ ತಮಿಳುನಾಡು ಭಾಗ ನಾನು ಸಾಕಷ್ಟು ಮಲೆಗಳ ಪರಿಚಯನ ಮಾಡಿಕೊಟ್ಟಿರ್ತೀನಿ, ಆದರೆ ನಮ್ಮ ಕರ್ನಾಟಕದಲ್ಲೂ ಸಹ ನಾನು ಮಾಡಿದ್ದೀನಿ. ಆದರೆ ನಮಗೆ ಅವಕಾಶಗಳನ್ನು ಕೊಟ್ಟಿಲ್ಲ. ಅದನ್ನೆಲ್ಲ ನಾನು ಮಾಡಿರ್ತಕ್ಕಂಥ ಮಲೆಗಳ ವೀಡಿಯೋಗಳನ್ನು ತೆರವುಗೊಳಿಸಿ ನನ್ನ ಒಂಥರ ಏನು ಹೇಳೋದು, ಅದಕ್ಕೆ ಅರ್ಥವಿಲ್ದಿದ್ದಂಗೆ ಮಾಡಾಕ್ಬಿಟ್ಟವ್ರೆ. ನಾನು ಮಾತ್ರ ಹೋಗಬಾರ್ದು, ನನಗೆ ಕಟ್ಟುನಿಟ್ಟಿನ ಕ್ರಮ. ಬೇರೆಯವ್ರಿಗೆಲ್ಲ ಅವಕಾಶ ಇದೆ ಬಂಧುಗಳೇ. ಬೇರೆಯವರೆಲ್ಲ ಈಗಲೂ ಸಹ ಹೋಗ್ತಾರೆ, ವೀಡಿಯೋಗಳು ಮಾಡ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ. ನಾನು ಮಾತ್ರ ಹೋಗಂಗಿಲ್ಲ ಗುರು. ನೋಡ್ರಿ ಏನಿದು ನ್ಯಾಯ? ಏನು ನ್ಯಾಯ ಅಂತ ನನಗೆ ದೇವರಾಣ ಗೊತ್ತಾಗ್ತಿಲ್ಲ. ಸೊ ನಾನು ಪಾದರಿಗೆ ಭೇಟಿ ನೀಡಿದ್ದೆ. ಸೊ ನನ್ನನ್ನು ಹೋಗಬೇಡ, ವೀಡಿಯೋಗಳು ಹಾಕ್ಬೇಡ ಅಂತ ತಡೆದುಬಿಟ್ರು. ಅದೇ ಬೇರೆಯವರು ಪಾದರಿಗೆ ಹೋಗಿದ್ದಾರೆ, ಪಾದರೆ ವೀಡಿಯೋ ಹಾಕಿದ್ದಾರೆ. ಹಾಗೆ ಇನ್ನೂ ಸಾಕಷ್ಟು ವೀಡಿಯೋಗಳು ಹಾಕಿದ್ದಾರೆ.
ಆದರೆ ಅವ್ರಿಗೆಲ್ಲ ಯಾವ ಥರ ಅವಕಾಶ ಸಿಗ್ತೈತೆ, ನಾನೊಬ್ಬನಿಗೆ ಯಾಕೆ ಪರ್ಮಿಷನ್ ಸಿಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ನನಗೂ ಸಹ ಎಲ್ಲರಂತೆ ಒಂದು ಅವಕಾಶ ಸಿಗೋ ಥರ ಯಾರಾದರೂ ಒಬ್ರು ಸಹಾಯಕಾರ ಮಾಡ್ರಪ್ಪ, ಹೆಲ್ಪ್ ಮಾಡ್ರಪ್ಪ. ಈಗ ಸುಮಾರು ಮಲೆಗಳು ಬೇರೆ ಬೇರೆಯವರೆಲ್ಲ ಹೋಗಿ ಹೋಗಿ ವಿಡಿಯೋ ಮಾಡಿ ಮಾಡಿ ಹಾಕ್ತಾರೆ ಗುರು. ನಾನೊಬ್ಬನೇ, ನಾನು ಏನು ಪಾಪ ಮಾಡಿದೆ ಮಾದಪ್ಪ, ಕಾಪಾಡು ತಂದೆ. ನಾನೊಬ್ಬನಿಗೆ ಯಾಕಪ್ಪ ಅವಕಾಶ ಇಲ್ಲ. ನಾನೇನಾದರೂ ಹೋದ್ರೆ ಒಂದು ಊರುಗಳಿಗೆ ಹೋದ್ರು ಸಾಕು ನನ್ನ ಒಂಥರ ನೋಡ್ತಾರೆ. ವಿಡಿಯೋ ಮಾಡಬೇಡಿ ಅಂತಾರೆ, ನನ್ನ ವಿಡಿಯೋ ಮಾಡಬೇಡಿ ಕಣ್ರಿ, ವಿಡಿಯೋ ಮಾಡಿ ಹಾಕ್ಬೇಡಿ ಅಂತಾರೆ. ಈ ರೀತಿ ಅದ. ನನಗೆ ಮಹದೇಶ್ವರನೇ ಕಾಪಾಡಬೇಕು, ನನಗೂ ಅವಕಾಶ ಸಿಗಲಿ, ಬಹಳ ಮುಕ್ತವಾಗಿ ಎಲ್ಲರಂತೆ ನನಗೂ ಅವಕಾಶ ಕೊಡಿ ಅಪ್ಪ ತಂದೆ. ಮಹದೇಶ್ವರ ಕಾಪಾಡು ತಂದೆ, ಕಾಪಾಡು.